ಭಯಕ್ಕೆ ಮದ್ದಾಗಬಹುದು. ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ. ವಿಳಂಬವೇ ಕುತ್ತು. ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. 0812267300. ನಂಜಪ್ಪ ಹಾಸ್ಪಿಟಲ್ಸ್, ಮಾಕನೂರು ಬಸಪ್ಪ ರಸ್ತೆ, ದಾವಣಗೆರೆ. 081922601111. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್. ತಮ್ಮ ರಾಷ್ಟ್ರೀಯ ನಾಯಕರ ಓಲೈಕೆಯ ಭರಾಟೆಯಲ್ಲಿ ಕಳೆದ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದ ಬಿಕೆ ಹರಿಪ್ರಸಾದ್ ಮತ್ತು ನಜೀರ್ ಅಹಮದ್ ರವರು ಅಸಂವಿಧಾನಿಕ ಪದ ಬಳಕೆ ಮಾಡುವುದರ ಮೂಲಕ ಇಡೀ ಅಧಿವೇಶನವನ್ನೇ ಆಂಬೋಷಣೆ ಮಾಡಿದ್ದ ಕಾರಣಕ್ಕಾಗಿ ಅವರು ರಾಜ್ಯದ ಜನರ ಕ್ಷಮೆ ಯಾಚಿಸುವಂತೆ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿಸಿದ ಡಿಎಸ್ ಅರುಣ್, ಸಾಮಾನ್ಯವಾಗಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನವನ್ನ ಫೆಬ್ರವರಿ ಮಾಹೆಯಲ್ಲಿ ಕರೆಯುವ ಸಂಪ್ರದಾಯವಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರದ ಬಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಿರೋಧಿಸಲೆಂದೇ ಸಂಪ್ರದಾಯ ಮುರಿದು ಜನವರಿ ಅಂತ್ಯದಲ್ಲಿ ಅಧಿವೇಶನವನ್ನ ಕರೆದಿದ್ದರು. ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣದಲ್ಲಿ ಮೊದಲನೇ ಪ್ಯಾರಾ ಮತ್ತು ಕೊನೆಯ ಪ್ಯಾರಾಗಳನ್ನು ಮಾತ್ರ ಓದಿ ತಮ್ಮ ಭಾಷಣವನ್ನು ಮುಗಿಸಿದ್ದರು. ನಂತರ ಸದನದಿಂದ ಹೊರ ನಡೆಯುವ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬಿಕೆ ಹರಿಪ್ರಸಾದ್, ಎಸ್ ರವಿಯರವರು ರಾಜ್ಯಪಾಲರನ್ನ ಅಡ್ಡಗಟ್ಟಿ ಅಗೌರವ ತೋರಿಸಿದ್ದಲ್ಲದೆ ಅತ್ಯಂತ ಅಮಾನವೀಯ ರೀತಿಯಲ್ಲಿ ತಮ್ಮ ನಡವಳಿಕೆಗಳನ್ನು ಪ್ರದರ್ಶಿಸಿದ್ದು ಸಂಪೂರ್ಣ ಸಂವಿಧಾನ ವಿರೋಧಿಯಾಗಿದೆ. ರಾಜ್ಯಪಾಲರಿಗೆ ಮತ್ತು ಸದನಕ್ಕೆ ತೋರಿದ ಅಗೌರವವಾಗಿದೆ. ಇದು ಯುವ ಪೀಳಿಗೆಗೆ ಯಾವ ರೀತಿಯಲ್ಲಿ ಕೊಂಡೊಯ್ಯಬೇಕು ಎನ್ನುವುದೇ ಪ್ರಶ್ನೆಯಾಗಿದೆ ಎಂದು ಪರಿಷತ್ ಸದಸ್ಯ ಬಿಎಸ್ ಅರುಣ್ ಹೇಳಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಡಿಎಸ್ ಅರುಣ್ ಏನ್ ಮಾತಾಡಿದ್ದಾರೆ ಕೇಳೋಣ ಬನ್ನಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಕಳೆದ ವಿಶೇಷ ಅಧಿವೇಶನ ಕರ್ನಾಟಕದಲ್ಲಿ ಬಹಳಷ್ಟು ವರ್ಷಗಳ ನಂತರ ಯಾವ ವರ್ಷನೂ ಯಾವಾಗಲೂ ನಮ್ಮ ವರ್ಷದ ಮೊದಲನೇ ಕಲಾಪ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥದ್ದು ಸ್ವಾಭಾವಿಕವಾಗಿತ್ತು. ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಿಬಿಜಿ ರಾಮ್ಜಿ ಅದನ್ನು ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿ ಎಲ್ಲ ರಾಜ್ಯ ಸರ್ಕಾರದವರು ಅದನ್ನು ಅನುಮೋದನೆ ಮಾಡಿಕೊಂಡು ಆ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ನ ನಾಯಕರು ಇದನ್ನು ವಿರೋಧ ಮಾಡಿ ಕೇವಲ ಕೆಲವು ರಾಜ್ಯಗಳಲ್ಲಿ ಮಾತ್ರ ಹೇಳ್ತಿದೆಯಲ್ಲ, ಕೆಲವು ರಾಜ್ಯಗಳಲ್ಲಿ ಇದನ್ನು ವಿರೋಧ ಮಾಡುವಂತಹ ಯೋಚನೆ ಮಾಡಿ ಕರ್ನಾಟಕದಲ್ಲೂ ವಿರೋಧ ಮಾಡಬೇಕು ಅಂತ ಚಿಂತನೆಗಳನ್ನು ಮಾಡಿ ಅದಕ್ಕೊಂದು ವಿಶೇಷ ಅಧಿವೇಶನವನ್ನು ಕಳೆದ ತಿಂಗಳು 22-23ನೇ ತಾರೀಕು ಮೊದಲಿಗೆ ಮಾಡಿ ಆಮೇಲೆ 31ನೇ ತಾರೀಕು ತನಕ ಮಾಡಬೇಕು ಅಂತ ಚಿಂತನೆ ಆಯಿತು. 31ನೇ ತಾರೀಕು ತನಕ 30ನೇ ತಾರೀಕಾದ್ರೂ ಆ ವಿಷಯನೇ ಬರಲಿಲ್ಲ ಅಂದಾಗ ಮತ್ತೆ 2, 3, 4ನೇ ತಾರೀಕು ತನಕ ಅಧಿವೇಶನವನ್ನು ತಗೊಳ್ಬೇಕಾಯಿತು. ಅಧಿವೇಶನದ ನಂತರ ಸಾಕಷ್ಟು ಚರ್ಚೆಗಳು ಕೂಡ ಇವತ್ತಾಗ್ತಾ ಇದೆ. ಏನಕ್ಕೋಸ್ಕರ ಅಧಿವೇಶನ ಕರೆದ್ರು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ಒಟ್ಟಾರೆ ಕಲಾಪ ನಡಿಬೇಕಾದ್ರೆ ಸದಸ್ಯರ ನಡವಳಿಕೆಗಳ ಬಗ್ಗೆನೂ ಚರ್ಚೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದ್ಸಲ ನಾನು ಮಾಧ್ಯಮಗಳ ಮುಖಾಂತರ ಏನ್ ನಡೀತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುವಂಥದ್ದು, ಜೊತೆಗೆ ಯಾರಿಂದ ಇದೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಯೋಚನೆ ಆಗಿದೆ.
22ನೇ ತಾರೀಕು ಕನೆತೊರೆತ ರಾಜ್ಯಪಾಲರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಿತ್ತು. ಹಲವಾರು ಸುಳ್ಳುಗಳನ್ನು ಹೇಳಿಸಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಂಥ ರಾಜ್ಯಪಾಲರ ಭಾಷಣವನ್ನು ಸ್ವತಃ ರಾಜ್ಯಪಾಲರೇ ತನ್ನ ಸಂವಿಧಾನಕ ಹುದ್ದೆಯಲ್ಲಿ ಇದ್ದಂತಹವರು ಎಲ್ಲೂ ತೊಂದರೆಗಳನ್ನು ಆಗಬಾರದು ಅನ್ನುವಂಥ ಚಿಂತನೆಯಿಂದ ಅವರು ಮೊದಲನೇ ಪೇಜಿನಲ್ಲಿ ಒಂದು ಪ್ಯಾರ, ಕೊನೆಗೆ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಹೊರಟಂಥದ್ದು ಆಯಿತು. ನಾವೆಲ್ಲರೂ ಅದು ಸಾಕ್ಷಿಭೂತರಾಗಿ ಅಲ್ಲೇ ಇದ್ವಿ, ನಾವು ಸಾಕ್ಷಿಗಳಾಗಿ ನಾವು ಮುಂದೆನೇ ನಿಂತಿದ್ವಿ. ಅವರು ರಾಜ್ಯಪಾಲರು ಅವ್ರ ಭಾಷಣವನ್ನು ಮುಗಿಸಿ ಹೊರಡ್ಬೇಕಾರೆ ಒಂದು 10 ಸೆಕೆಂಡ್ಗಳ ಕಾಲ ರಾಷ್ಟ್ರಗೀತೆ ಹಾಕಬೇಕಿತ್ತು, ಹಾಕಲಿಲ್ಲ ಅಂದಾಗ ಹೊರಟಾದ್ಮೇಲೆ ರಾಷ್ಟ್ರಗೀತೆ ಪ್ಲೇ ಆಗಲಿಲ್ಲ. ಮತ್ತು ಅವ್ರ ಕೈಯಲ್ಲಿ ಏನಿರಲ್ಲ, ರಾಷ್ಟ್ರಗೀತೆಯನ್ನು ಹಾಕಬೇಕಾಗಿರೋವಂಥದ್ದು ಅಲ್ಲಿನ ಸಿಬ್ಬಂದಿಗಳು, ಅದನ್ನು ಕೂಡ ಆಗಲಿಲ್ಲ. ಸೊ ಹೊರಟ ಮೇಲೆ ನಡ್ಕೊಂಡಂತಹ ರೀತಿ ನಿಜವಾಗ್ಲೂ ನಮಗೆ ಯಾವತ್ತೂ ಇತಿಹಾಸದಲ್ಲಿ ಹಿಂದೆನೂ ಕೂಡ ನಮ್ಮ ಹಿಂದೆ ನಮ್ಮ ಸರ್ಕಾರದಲ್ಲಿದ್ದಾಗಲೂ ಕೂಡ ಒಬ್ಬರು ರಾಜ್ಯಪಾಲರು ಅವರು ಯಾವ ರೀತಿ ನಡ್ಕೊಂಡ್ರು ಅಂತಲೂ ಗೊತ್ತಿದೆ ನನಗೆ. ಅವಾಗಲೂ ಕೂಡ ಯಾವುದೇ ವಿರೋಧ ಅವರಿಗೆ ರಾಜ್ಯಪಾಲರಿಗೆ ಮಾಡೋವಂಥದ್ದಾಗಲಿ, ಅವರಿಗೆ ತಡೆದು ಅವರನ್ನು ಅಗೌರವ ಮಾಡೋದಾಗಲಿ ಯಾವತ್ತೂ ಆಗಿರಲಿಲ್ಲ. ಅವಾಗ ನಮ್ಮ ವಿಧಾನಮಂಡಲದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ BK ಹರಿಪ್ರಸಾದ್ ಅವರು, S ರವಿ ಅವರು ಅವರಿಗೆ ಅಡ್ಡ ಹಾಕ್ತಾರೆ. ರಾಜ್ಯಪಾಲರಿಗೆ ಅಡ್ಡ ಹಾಕಿ BK ಹರಿಪ್ರಸಾದ್ ಅವರು ಕೈ ತೋರಿಸಿ ಏಯ್ ಅಂತ ಹೆದರಿಸ್ತಾರೆ. ರವಿ ಅವರು ಅಡ್ಡ ಬರ್ತಾರೆ. ಅವಾಗ ಮಾರ್ಷಲ್ಗಳು ದುಗ್ದಂಥ ಸಂದರ್ಭದಲ್ಲಿ ಅಡ್ಡ ಬರ್ತಾ ಇದ್ದಾರೆ, ದಬ್ಬದ್ರ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಒಂದು ಚೇರಿಗೆ ಅವ್ರು ಹಾಕೊಂಡಂತ ಕುರ್ತ ಅದು ಹರಿದೋಗುತ್ತೆ. ಹರಿದೋದಾಗ ಇದು BJP-ಯವರು ಹರಿದಿದ್ದು ಅಂತ ಹೇಳ್ತಾರೆ. ಅಲ್ಲಿ CCTVಗಳಿರುತ್ತೆ, ಮಾಧ್ಯಮದ ಮೀಡಿಯಾಗಳೆಲ್ಲ ತಗೊಳ್ತಾ ಇದ್ದಾರೆ, ಅದನ್ನು ಗಮನಿಸಲ್ಲ. ಈ ಥರದ ಆರೋಪಗಳನ್ನು ಮತ್ತೆ BJP ಮೇಲೆ ಹೇಳುವಂಥದ್ದಾಗುತ್ತೆ. ಅದಾದಮೇಲೆ ಅಧಿವೇಶನ ಪ್ರಾರಂಭ ಆಗಬೇಕು. ಪ್ರಾರಂಭ ಆದಾಗಲೂ ನಾವು ಕೂಡ ಹೇಳ್ತೀವಿ, BK ಹರಿಪ್ರಸಾದ್, S ರವಿ ಅವರು ನಡ್ಕೊಂಡಂತಹ ರೀತಿ ಸರಿ ಹೋಗಲಿಲ್ಲ, ಅವರನ್ನು ಈ ಒಂದು ಸದನದಿಂದ ಅಮಾನತ್ ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ಹೇಳ್ತೇವೆ. ಆವಾಗ ಚರ್ಚೆಗಳಾದಂಥ ಸಂದರ್ಭದಲ್ಲಿ ಇವತ್ತು ನಾವು ವಿಧಾನ ಪರಿಷತ್ತು, ಹಿರಿಯರ ಸದನ, ಚಿಂತಕರ ಚಾವಡಿ ಈ ಥರದ್ದನ್ನೆಲ್ಲ ಹೇಳ್ತಾ ಇರ್ತೀವಿ. ಅತ್ಯಂತ ಹಿರಿಯ ಸದಸ್ಯರು BK ಹರಿಪ್ರಸಾದ್ ಅವರು ನಡ್ಕೊಂಡಂತಹ ರೀತಿ ನಮಗೆಲ್ಲರಿಗೂ ನೋವಾಗಿದೆ. ಮತ್ತು ಯಾವಾಗ BK ಹರಿಪ್ರಸಾದ್ ಅವರು ನಮ್ಮ ಕಲಾಪದಲ್ಲಿ ಕೈ ಎತ್ತಿ ನಾವುಗಳು ಮಾತಾಡಬೇಕಾದ್ರೂ ಕೂಡ ನಾನು ಮಾತಾಡ್ತೀನಿ ಅಂತ ಕೈ ಎತ್ತಿದಾಗ ಮಧ್ಯದಲ್ಲಿ ನಾವು ಈಲ್ಡಾಗುವಂಥದ್ದು. ಯಾಕಂದರೆ ಒಬ್ಬ ಹಿರಿಯ ಸದಸ್ಯ, ಅನುಭವಿ, ಮತ್ತು ರಾಜ್ಯಸಭೆಯಲ್ಲೂ ಇಷ್ಟು ವರ್ಷಗಳ ಕಾಲ ಇದ್ದು, ಡೆಲ್ಲಿಲಿದ್ದು, ಈಗ ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ನಾವು ಟೈಮ್ ಕೊಡ್ತೀವಿ. ಮತ್ತು ಯಾವಾಗ್ಲೂ ಸಭಾಪತಿಗಳು BK ಹರಿಪ್ರಸಾದ್ ಅವರೇನಾರ ನಾನು ಮಾತಾಡ್ತೀನಿ ಅಂದಾಗೆಲ್ಲ ಅವ್ರಿಗೆ ಅವಕಾಶನೂ ಕೂಡ ಮಾಡಿಕೊಟ್ಟಿದೆ. ಅಂಥವ್ರು ಈ ಥರ ನಡ್ಕೋಬೋದಾ ಅಂತ ನಾವು ಚರ್ಚೆಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಅವರು ಮಾತಾಡಿದಂಥ ಪದಗಳು ನಿಜವಾಗ್ಲೂ ನಾವು ಮರೀಲಿಕ್ಕಾಗಲ್ಲ. ನಾವು ಕಡತದಿಂದ ತೆಗೆಸ್ಬಿಡ್ಬೋದು, ನಾವು ಗಲಾಟೆ ಮಾಡಿ ಅಲ್ಲಿ ಕಡತದಲ್ಲಿ ಇರಬಾರ್ದು ಅಂತ ತೆಗೆಸ್ಬಿಡ್ಬೋದು. ಆದರೆ ಅವ್ರ ನಡವಳಿಕೆಯ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇವತ್ತು ಏನಾಗ್ತಾ ಇದೆ ಅಂದರೆ ವಿಧಾನ ಪರಿಷತ್ತಿನಲ್ಲೂ ಈ ರೀತಿಯ ಕಲಾಪಗಳು ನಡೀತಾ ಇದೆಯಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ. ತುಂಬ ಹಿರಿಯರಿಗೆ, ಈ ಸದನದಲ್ಲಿ ಕೆಲಸ ಮಾಡಿದವರಿಗೆ, ಅವರಿಗೆಲ್ಲರಿಗೂ ನೋವು. ಓವರಾಲ್ ವಿಧಾನ ಪರಿಷತ್ತಲ್ಲಿ ಆದಂಥ ಘಟನೆಗಳ ಬಗ್ಗೆ ಇನ್ನೂ ಉಲ್ಲೇಖಗಳು ಅಲ್ಲಿ ಇಲ್ಲಿ ಆಗ್ತಾ ಇರೋದಕ್ಕೆ ಕಾರಣ BK ಹರಿಪ್ರಸಾದ್ ಮತ್ತು S ರವಿ ಅವರು ಇದಕ್ಕೆ ಮುಖ್ಯ ಕಾರಣಕರ್ತರು. ಹಾಗಾಗಿ ಇವರೆಲ್ಲ ನಡವಳಿಕೆ ನಮಗೆ ತುಂಬ ನೋವಾಗಿದೆ. ಹರಿಪ್ರಸಾದ್, ನಜೀರ್ ಅಹಮದ್ ಈ ರಾಜ್ಯದ ಕ್ಷಮೆಯನ್ನು ಕೇಳಬೇಕು. ನೀವೇನೇ ಪ್ಲೀಸ್ ಮಾಡಬೇಕು ಅಂತ ನಿಮ್ಮ ಕೇಂದ್ರದ ನಾಯಕರುಗಳಿಗೆ ಅನ್ಕೊಂಡಿದ್ದೀರೋ ಅದನ್ನು ನೀವು ಮಾಡಿ. ಆದರೆ ಸದನದ ಗೌರವವನ್ನು ಕಾಪಾಡಬೇಕಾಗಿರುವಂಥದ್ದು ನಾವು ನೀವು ಎಲ್ಲರೂ ಸೇರಿ.
ಅದರೊಳಗಡೆ ತಪ್ಪಾಗ್ತಾ ಇರೋಂಥದ್ದು ಇದು ಮೊದಲನೇ ಬಾರಿ ಅಲ್ಲ, ಪ್ರತಿ ಬಾರಿ ತಪ್ಪಾಗ್ತಾ ಇರೋಂಥದ್ದು ಬಿ ಕೆ ಹರಿಪ್ರಸಾದ್, ನಜೀರ್ ಅಹಮದ್ ಅವರೇ ತುಂಬ ಜನರ ಮನಸ್ಸನ್ನು ನೋವು ಮಾಡಿದ್ದಾರೆ. ಹಾಗಾಗಿ ಅವರು ಕ್ಷಮೆಯನ್ನು ಕೇಳಬೇಕು. ನಾನು ನಮ್ಮ ಸಭಾಪತಿಗಳಿಗೆ ಅವತ್ತು ಕೇಳಿದ್ವಿ ಅವರನ್ನು ಅಮಾನತ್ ಮಾಡಿ ಅಂತ. ಟೈಮ್ ಆಯಿತು, ಬರೋವಂಥ ನಾವು ಬಹಳ ನಿರೀಕ್ಷಿತ ಬಜೆಟ್ ಸೆಷನ್ನಲ್ಲಿ ಇಂಥವರ ನಡವಳಿಕೆ ಸರಿ ಹೋಗಿ ಸರಿಯಾದ ದಾರಿಯಲ್ಲಿ ಒಂದು ಹಿರಿಯರ ಸದನ ಚಿಂತಕರ ಚಾವಡಿಯನ್ನು ತಗೊಂಡು ಹೋಗಬೇಕಾಗಿ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ.